ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ನಾವಿವತ್ತು ಸುಪ್ರಸಿದ್ಧವಾದ ಮಧುರೈ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇಲ್ಲಿ ಮೀನಾಕ್ಷಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗುವಾಗ ನಿಮಗೂ ದೇವಸ್ಥಾನದ ಸುತ್ತಮುತ್ತ ಏನೆಲ್ಲ ಪ್ರೇಕ್ಷಣೀಯ ಸ್ಥಳಗಳಿದೆ, ಹಾಗೆ ನೀವು ಎಲ್ಲಿ ಉಳ್ಕೋಬೇಕು ಅನ್ನೋ ಎಲ್ಲ ಡೀಟೇಲ್ಸ್ನ ನಾವು ನಿಮಗೆ ಕೊಡ್ತೀವಿ. ಹಾಗಾಗಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಎಲ್ಲ ಥರದ ಡೀಟೇಲ್ಸ್ ಸಿಗುತ್ತೆ. ಬೆಂಗಳೂರಿನಿಂದ ಮಧುರೈಗೆ ಹೋಗ್ಬೇಕಂದ್ರೆ ನಿಮಗೆ 450 ಕಿಲೋಮೀಟರ್ಸ್ ಆಗುತ್ತೆ. ನೀವು ಓನ್ ವೆಹಿಕಲ್ ಅಲ್ಲಾದ್ರೂ ಹೋಗ್ಬೋದು, ಇಲ್ಲ ಅಂದ್ರೆ ನಿಮ್ಗೆ ಬಸ್ ಮತ್ತೆ ಟ್ರೈನ್ ಫೆಸಿಲಿಟಿ ಕೂಡ ಇದೆ. ನಿಮ್ಗೆ ಬಸ್ ಅಥವಾ ಟ್ರೈನ್ ಅಲ್ಲಿ ಹೋದ್ರೆ ನಿಮ್ಗೆ 10 ಅವರ್ಸ್ ಜರ್ನಿ ಇರುತ್ತೆ. ಅದೇ ನೀವು ಬಸ್ಸಲ್ಲಿ ಹೋದ್ರೆ ನಿಮ್ಗೆ ಮಧುರೈ ಬಸ್ ಸ್ಟ್ಯಾಂಡ್ ಇಂದ ದೇವಸ್ಥಾನಕ್ಕೆ ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ನೀವೇನಾದ್ರೂ ಟ್ರೈನ್ ಅಲ್ಲಿ ಹೋದ್ರೂ ಕೂಡ ಮಧುರೈ ರೈಲ್ವೆ ಸ್ಟೇಷನ್ ಇಂದ ಮೀನಾಕ್ಷಿ ಅಮ್ಮನವರ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. ಇನ್ನು ಮಧುರೈ ತುಂಬಾನೇ ದೊಡ್ಡ ಸಿಟಿ. ಇಲ್ಲಿ ಏರ್ಪೋರ್ಟ್ ಕೂಡ ಇದೆ. ನೀವು ಬೆಂಗಳೂರಿನಿಂದ ಮಧುರೈಗೆ ಫ್ಲೈಟ್ ಅಲ್ಲಿ ಕೂಡ ಹೋಗ್ಬೋದು. ನಿಮ್ಗೆ ಜಸ್ಟ್ 1.5 ಅವರ್ ಜರ್ನಿ ಆಗುತ್ತೆ ಅಷ್ಟೇ. ಈಗ ಬನ್ನಿ ಮಧುರೈ ಮೀನಾಕ್ಷಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋಣ. ಈ ದೇವಸ್ಥಾನ ವೈಗೈ ನದಿಯ ದಕ್ಷಿಣ ದಂಡೆಯಲ್ಲಿದೆ. ಇಲ್ಲಿ ಪಾರ್ವತಿ ದೇವಿಯು ಮೀನಾಕ್ಷಿ ಅಮ್ಮನವರಾಗಿ ಮತ್ತೆ ಶಿವನು ಸುಂದರೇಶ್ವರರಾಗಿ ನೆಲೆಸಿದ್ದಾರೆ. ದೇವಸ್ಥಾನದ ಟೈಮಿಂಗ್ಸು ಬೆಳಗಿನ ಜಾವ 4:15 ಓಪನ್ ಮಾಡ್ತಾರೆ, ಮಧ್ಯಾಹ್ನ 12 ಗಂಟೆ ಕ್ಲೋಸ್ ಮಾಡ್ತಾರೆ. ಅದಾದ ನಂತರ ಸಂಜೆ 4 ಗಂಟೆಗೆ ಓಪನ್ ಮಾಡಿ ರಾತ್ರಿ 9 ಗಂಟೆವರೆಗೂ ದರ್ಶನಕ್ಕೆ ಓಪನ್ ಇರುತ್ತೆ. ಇನ್ನು ನೀವು ದೇವಸ್ಥಾನದ ಒಳಗೆ ದರ್ಶನಕ್ಕೆ ಹೋಗುವಾಗ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಐಟಮ್ಸ್ ನ ಕ್ಯಾರಿ ಮಾಡಬೇಡಿ. ಎಲ್ಲಾನು ಕೂಡ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ನಿಮ್ಗೆ ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲೇ ಕ್ಲಾಕ್ ರೂಮ್ಸ್ ಅಂತ ಮಾಡಿದ್ದಾರೆ. ಅಲ್ಲಿ ನಿಮ್ಗೆ ಈ ಮೊಬೈಲ್ ಆಗಿರ್ಬೋದು, ನಿಮ್ದು ಎಕ್ಸ್ಟ್ರಾ ಲಗೇಜ್ ಏನಿರುತ್ತೆ ಅಲ್ಲ, ಅದನ್ನೆಲ್ಲಾನು ಅಲ್ಲಿ ಡೆಪಾಸಿಟ್ ಮಾಡಿಬಿಟ್ಟು ನೀವು ದೇವಸ್ಥಾನದ ಒಳಗೆ ದರ್ಶನಕ್ಕೆ ಹೋಗ್ಬೋದು. ಯಾಕೆಂದ್ರೆ ಕಂಪ್ಲೀಟ್ ಚೆಕಿಂಗ್ ಇರುತ್ತೆ. ನಿಮ್ಗೆ ಯಾವುದೇ ರೀತಿಯ ಫೋನ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು ಒಳಗಡೆ ಅಲೋ ಮಾಡೋದಿಲ್ಲ. ಇನ್ನು ನೀವು ದೇವಸ್ಥಾನದ ಒಳಗೆ ಎಂಟರ್ ಮಾಡಿದ್ಮೇಲೆ ನಿಮ್ಗೆ ಫ್ರೀ ಕ್ಯೂ ಲೈನ್ಸ್ ಕೂಡ ಅವೈಲೇಬಲ್ ಇದೆ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿಕ್ಕೆ. ಇಲ್ಲ ಅಂದ್ರೆ ನೀವು 50 ಅಥವಾ 100 ರುಪೀಸ್ ಟಿಕೆಟ್ಸ್ ನ ತಗೊಂಡು ಕೂಡ ದೇವ್ರನ್ನ ದರ್ಶನ ಮಾಡ್ಕೋಬಹುದು. ಈ ಒಂದು ಅರಳ್ಮಿಗು ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನದಲ್ಲಿ 14 ಗೋಪುರಗಳಿದೆ. ಮತ್ತೆ ಒಂದೊಂದು ಗೋಪುರನು 170 ಅಡಿ ಎತ್ತರಕ್ಕೆ ಇದಾವೆ. ಮತ್ತೆ ಇಲ್ಲಿರುವ ಸ್ಕಲ್ಪ್ಚರ್ಸ್ ಆಗಿರ್ಬೋದು, ಈ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ 33,000 ಸ್ಕಲ್ಪ್ಚರ್ಸ್ ಇದೆ. ಇಲ್ಲಿರುವ ಶಿಲ್ಪಕಲೆ ನೋಡೋಕಂತೂ ತುಂಬಾನೇ ಅದ್ಭುತವಾಗಿದೆ. ಮತ್ತೆ ಗೋಪುರಗಳಾಗಿರ್ಬೋದು ಅಥವಾ ಅಲ್ಲಿರುವ ಸ್ಕಲ್ಪ್ಚರ್ಸ್ ಆಗಿರ್ಬೋದು, ನೀವು ಯಾವುದೇ ನೋಡ್ಬೇಕಂದ್ರೂ ನಿಮ್ಗೆ 2 ಕಣ್ಣು ಸಾಲದು. ಒಂದೊಂದು ಶಿಲ್ಪಕಲೆ ಎಷ್ಟು ಡೀಟೇಲ್ ಆಗಿ ಮಾಡಿದ್ದಾರೆ ಅಂದ್ರೆ ಆಗಿನ ಕಾಲದಲ್ಲಿ ಟೆಕ್ನಾಲಜಿ ಕೂಡ ಇರಲಿಲ್ಲ. ಅವಾಗ ಈ ರೀತಿಯಾಗಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅಂದ್ರೆ ತುಂಬಾನೇ ಅದ್ಭುತವಾಗಿದೆ. ಈ ದೇವಸ್ಥಾನಕ್ಕೆ ಒಂದು ದಿನನೇ 6 ಕೋಟಿಯಷ್ಟು ಡೊನೇಷನ್ ಬರುತ್ತಂತೆ. ಮತ್ತೆ ಪ್ರತಿದಿನ ಕೂಡ 10,000 ಭಕ್ತರಾದ್ರೂ ಇಲ್ಲಿ ದೇವ್ರನ್ನ ದರ್ಶನ ಮಾಡ್ಕೊಳ್ಳಿಕ್ಕೆ ಬರ್ತಾರಂತೆ. ಅಮ್ಮನವರ ದೇವಸ್ಥಾನದ ನಾರ್ತ್ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಈಗ ನಾವು ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಂಡ್ ಬಂದ್ವಿ. ಇಲ್ಲಿ ಮುಖ್ಯವಾಗಿ ಮೀನಾಕ್ಷಿ ಅಮ್ಮನವರಿದ್ದಾರೆ ಮತ್ತು ಇಲ್ಲಿ ಸುಂದರೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಮತ್ತೆ ಒಳಗಡೆ ನಿಮ್ಗೆ 1000 ಪಿಲ್ಲರ್ ಮ್ಯೂಸಿಯಂ ಕೂಡ ಇದೆ. ಈ ಎಲ್ಲಾನು ಕೂಡ ನೀವು ದೇವಸ್ಥಾನದ ಒಳಗಡೆ ಹೋದ್ಮೇಲೆ ವೀಕ್ಷಣೆ ಮಾಡಬಹುದು. ಅದರ ಜೊತೆಗೆ ನಿಮ್ಗೆ ಕಲ್ಯಾಣಿ ಕೂಡ ತುಂಬಾ ದೊಡ್ಡದಾಗೆ ಇದೆ. ನೀವು ಈ ದೇವಸ್ಥಾನ ಕಂಪ್ಲೀಟ್ ಆಗಿ ನೋಡ್ಬೇಕು ಅಂದ್ರೆ ನಿಮ್ಗೆ ಟೋಟಲ್ ಆಗಿ 3 to 4 ಅವರ್ಸ್ ಬೇಕು. ನಿಮ್ಗೆ ದರ್ಶನ ಕೂಡ ನೀವು ಮಧ್ಯಾಹ್ನದ ಮೇಲೆ ಬಂದ್ರೆ ಇಲ್ಲಿ ರಶ್ ಕೂಡ ತುಂಬಾ ಜಾಸ್ತಿನೇ ಇದೆ. ಆದಷ್ಟು ನೀವು ಬೆಳಗ್ಗೆನ ಜಾವ 4 ಗಂಟೆಗೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ಇನ್ನು ನೀವು ದೇವಸ್ಥಾನದ ಹೊರಗೆ ಬಂದಿದ ತಕ್ಷಣ ನಿಮ್ಗೆ ತುಂಬಾನೇ ಶಾಪ್ಸ್ ಇದೆ. ದೇವ್ರ ಫೋಟೋಗಳಾಗಿರ್ಬೋದು ಅಥವಾ ಮಧುರೈಯಲ್ಲಿ ಸ್ಯಾರಿಗಳು ತುಂಬಾನೇ ಫೇಮಸ್, ಅದ್ರದ್ದು ಕೂಡ 1-2 ಶಾಪ್ಸ್ ಇದೆ. ಸೊ ನೀವು ಇದನ್ನೆಲ್ಲ ನೋಡ್ಕೊಂಡು ನಿಮ್ಮ ಪಯಣನ ಮುಂದುವರಿಸಬಹುದು. ಇನ್ನು ನಾವಿದೆಲ್ಲ ನೋಡ್ಕೊಂಡು ಮಧುರೈಯಲ್ಲಿರುವ ಇನ್ನೊಂದು ಪ್ರಸಿದ್ಧವಾದ ದೇವಸ್ಥಾನಕ್ಕೆ ಹೊರಟ್ವಿ. ಈಗ ಬನ್ನಿ ಆ ದೇವಸ್ಥಾನ ಯಾವುದು ಅಂತ ನೋಡೋಣ.
ಇವಾಗ ನಾವು ಮಧುರೈನ ಮಾರಿಯಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅದ್ರ ಹತ್ರ ಇರೋ ಒಂದು ಕಲ್ಯಾಣಿ ಇದೆ ನೋಡಿ, ಎಷ್ಟು ಅದ್ಭುತವಾಗಿದೆ ಅಂತ. ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ. ಇಲ್ಲಿ ಮೀನಾಕ್ಷಿ ಅಮ್ಮನವರ ತೆಪ್ಪೋತ್ಸವ ಪ್ರತಿ ವರ್ಷ ನೆರವೇರುತ್ತೆ. ಅವತ್ ಮಾತ್ರ ಇಲ್ಲಿ ದೇವಸ್ಥಾನದ ಒಳಗಡೆ ನಿಮ್ಗೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಹಾಗೆ ಇಲ್ಲಿ ಬೋಟಿಂಗ್ ಕೂಡ ಇರುತ್ತೆ ಸಂಜೆ 4:30 ಇಂದ 5:30 ತನಕ. ಇವತ್ತು ಬೋಟಿಂಗ್ ಏನೋ ಕಾರಣಾಂತರಗಳಿಂದ ಇಲ್ಲ, ಹಾಗಾಗಿ ನಾವು ಹೋಗೋದಿಕ್ಕೆ ಆಗ್ತಾ ಇಲ್ಲ. ಈ ಲೊಕೇಶನ್ ಮಾತ್ರ ತುಂಬಾ ಅದ್ಭುತವಾಗಿದೆ. ನೀವೇನಾದ್ರೂ ಮಧುರೈಗೆ ಬಂದ್ರೆ ಇಲ್ಲಿ ಬರೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಇನ್ನು ಈ ಪ್ಲೇಸ್ಗೆ ನೀವು ಸಂಜೆ ಹೊತ್ತು ಬಂದ್ರೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಇದು ಮೀನಾಕ್ಷಿ ಅಮ್ಮನವ್ರ ದೇವಸ್ಥಾನದಿಂದ 5 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಲ್ಲಿಗೆ ನೀವು ಓನ್ ವೆಹಿಕಲ್ ಅಲ್ಲಿ ಬಂದಿದ್ರೆ ಅದ್ರಲ್ಲಿ ಬರಬಹುದು, ಇಲ್ಲ ಅಂದ್ರೆ ನೀವು ಆಟೋಸ್ ಹೈರ್ ಮಾಡ್ಕೊಂಡು ಕೂಡ ಇಲ್ಲಿಗೆ ಬರಬಹುದು. ಮಧುರೈಯಲ್ಲಿ ಇನ್ನೂ ಕೆಲವೊಂದು ವಿಶೇಷ ದೇವಸ್ಥಾನಗಳಿದೆ. ಅದೇ ತರಹದ ಒಂದು ವಿಷ್ಣು ದೇವಸ್ಥಾನಕ್ಕೆ ನಾವು ಭೇಟಿ ನೀಡಿದ್ವಿ. ಇಲ್ಲಿ ರೋಡ್ಸ್ ಎಲ್ಲ ತುಂಬಾನೇ ಚಿಕ್ಕದಾಗಿದೆ, ನಿಮ್ಗೆ ಪಾರ್ಕಿಂಗಿಗೆ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು. ಈಗ ನಾವು ಮಧುರೈನಲ್ಲಿ ಒಂದು ವಿಶೇಷವಾದ ಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಹೆಸರು ಕೂಡಲ್ ಅಲಗರ್ ಟೆಂಪಲ್ ಅಂತ. ಇಲ್ಲಿ ವಿಶೇಷ ಏನಂದ್ರೆ ಇಲ್ಲಿ ಮಹಾವಿಷ್ಣುವಿನ ದೇವಸ್ಥಾನ. ಇಲ್ಲಿ 3 ಫ್ಲೋರ್ ನಲ್ಲಿ ದೇವರಿರುತ್ತೆ. ಒಂದು ಫ್ಲೋರ್ ನಲ್ಲಿ ದೇವ್ರನ್ನ ಕೂರ್ಸಿರ್ತಾರೆ, ಇನ್ನೊಂದು ಫ್ಲೋರ್ ನಲ್ಲಿ ದೇವ್ರು ನಿಂತ್ಕೊಂಡಿರ್ತಾರೆ, ಹಾಗೆ 3ನೇ ಫ್ಲೋರ್ ನಲ್ಲಿ ದೇವ್ರು ಮಲಗಿರ್ತಾರೆ. ತುಂಬಾ ವಿಶೇಷವಾದ ದೇವಸ್ಥಾನ. ನೀವು ಮಧುರೈಗೆ ಬಂದ್ರೆ ಈ ಜಾಗಕ್ಕೆ ಬರೋದನ್ನ ಮರಿಬೇಡಿ. ಈ ದೇವಸ್ಥಾನದ ಟೈಮಿಂಗ್ಸ್ ಬೆಳಿಗ್ಗೆ 6:30 ಮಧ್ಯಾಹ್ನ 12 ಗಂಟೆವರೆಗೂ ಓಪನ್ ಇರುತ್ತೆ. ಮತ್ತೆ ಸಂಜೆ 4 ಗಂಟೆಯಿಂದ 7:30 ಓಪನ್ ಇರುತ್ತೆ. ಇನ್ನು ಇಲ್ಲಿರುವ ವಿಷ್ಣುವಿನ ವಿಗ್ರಹ ಕೂಡ ತುಂಬಾನೇ ಚೆನ್ನಾಗಿದೆ. ಮತ್ತೆ ದೇವಸ್ಥಾನ ಕೂಡ ನೀವು 3 ಫ್ಲೋರ್ಸ್ ಅಲ್ಲಿ ನೋಡ್ಬೇಕು. ಈಗ ನಾವು ಕೆಳಗಡೆ ದೇವರ ದರ್ಶನ ಮಾಡ್ಕೊಂಡು ಮತ್ತೆ ಮೇಲೋಗಿ ಇನ್ನೊಂದು ವಿಷ್ಣು ದೇವರನ್ನ ದರ್ಶನ ಮಾಡ್ಬೇಕು. ನೀವು ಇಲ್ಲಿ ಮೇಲ್ ಹತ್ತದಾಗ ನಿಮ್ಗೆ ಆಲ್ಮೋಸ್ಟ್ ಫುಲ್ ಮಧುರೈ ಸಿಟಿ ವ್ಯೂನೇ ಕಾಣಿಸುತ್ತೆ. ಈ ತರ ದೇವಸ್ಥಾನ ತುಂಬಾ ಅಪರೂಪವಾದ ದೇವಸ್ಥಾನ. ಸಾಮಾನ್ಯವಾಗಿ ನಾವು ಒಂದು ವಿಷ್ಣುವಿನ ದೇವ್ರು ನೋಡ್ತೀವಿ, ಆದ್ರೆ ಇಲ್ಲಿ 3 ತರದ ದೇವ್ರನ್ನ ನೋಡೋ ಅವಕಾಶ ಸಿಗತ್ತೆ. ಈಗ ನೋಡಿ ನಾವು ಮೇಲ್ಗಡೆ ಹೋಗ್ತಾ ಇದೀವಿ. ಈಗ ವ್ಯೂ ಅದ್ಭುತವಾಗಿ ಕಾಣ್ತಾ ಇದೆ. ಈ ತರ ಮೆಟ್ಲುಗಳಿರತ್ತೆ, ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಒಂದು ಚಿಕ್ಕ ದ್ವಾರ ಇದೆ, ಆ ದ್ವಾರದ ಒಳಗಡೆ ಹೋದ್ರೆ ಮಹಾವಿಷ್ಣು ನಿಂತಿರೋ ಅವತಾರದಲ್ಲಿ ಕಾಣುತ್ತೆ. ಇನ್ನ ಮತ್ತೆ ಮೇಲ್ ಒಂದು ಛಾವಣಿ ಇದೆ, ಅಲ್ಲೂ ಹೋದ್ರೆ ಮಹಾವಿಷ್ಣು ಮಲಗಿರೋದ ಅವತಾರದಲ್ಲಿ ಕಾಣುತ್ತೆ. ಇನ್ನು ಮಧುರೈಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಸಿದ್ಧವಾದ ದೇವಸ್ಥಾನ ಇದೆ. ಇದು ಇರುವ ಜಾಗ ತಿರುಪ್ಪರಕುಂಡ್ರಂ ಅಂತ. ತಮಿಳುನಾಡಿನಲ್ಲಿ ಈ ತಿರುಪ್ಪರಕುಂಡ್ರಂ ಕೂಡ ಸೇರಿ 6 ಜಾಗಗಳಲ್ಲಿ ಇದೇ ತರಹದ ಮುರುಗನ್ ಸ್ವಾಮಿ ದೇವಸ್ಥಾನಗಳಿದೆ. ಅದರಲ್ಲಿ ತಿರುಚೆಂದೂರು, ಪಳನಿ, ಸ್ವಾಮಿಮಲೈ ಈ ಎಲ್ಲಾ ಜಾಗಗಳಲ್ಲೂ ಕೂಡ ಪ್ರಸಿದ್ಧವಾದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಗಳಿದೆ. ನೀವು ಕೂಡ ಮಧುರೈಗೆ ಭೇಟಿ ನೀಡಿದಾಗ ಈ ದೇವಸ್ಥಾನಕ್ಕೂ ಕೂಡ ಒಮ್ಮೆ ಭೇಟಿ ನೀಡಿ. ಏಕೆಂದ್ರೆ ಇದು ಮಧುರೈಯಿಂದ ಕೇವಲ 10 ಕಿಲೋಮೀಟರ್ಸ್ ಅಷ್ಟೇ. ನೀವು ಜಸ್ಟ್ 20 ಮಿನಿಟ್ಸ್ ಅಲ್ಲಿ ಇಲ್ಲಿಗೆ ರೀಚ್ ಆಗ್ಬಿಡ್ತೀರಾ. ನಾವು ಈಗ ಯಾವ್ದೆಲ್ಲ ದೇವಸ್ಥಾನ ತೋರಿಸಿದ್ವಿ ಅಲ್ಲ, ಇದೆಲ್ಲ ಕೂಡ ನಾವು ಒಂದೇ ದಿನದಲ್ಲಿ ಭೇಟಿ ನೀಡಿದ್ವಿ. ಇನ್ನು ನಾವು ಊಟಕ್ಕೆ ಅಂತ ಮಧುರೈನ ಫೇಮಸ್ ಆದ ಮಧುರೈ ಇಡ್ಲಿ ಶಾಪ್ ಈ ಒಂದು ಹೋಟೆಲ್ಗೆ ಬಂದಿದ್ವಿ. ಇಲ್ಲಿ ಪೊಡಿ ಇಡ್ಲಿ ಮತ್ತೆ ದೋಸಾ ಇದೆಲ್ಲ ಕೂಡ ತುಂಬಾನೇ ಫೇಮಸ್. ಇದು ಕೂಡ ದೇವಸ್ಥಾನದ ಹತ್ರನೇ ಇದೆ, ನೀವು ಇಲ್ಲಿ ಊಟಕ್ಕೆ ಹೋಗಬಹುದು. ಮತ್ತೆ ಇಲ್ಲಿ ನಾವು ಇನ್ನೊಂದು ಸ್ಪೆಷಲ್ ಡ್ರಿಂಕ್ ನ ಟ್ರೈ ಮಾಡಿದ್ವಿ. ಅದು ಮಧುರೈ ಫೇಮಸ್ ಡ್ರಿಂಕ್ ಅಂತ ಅಂತಾರೆ. ಇದನ್ನ ಜಿಗರ್ ತಂಡ ಅಂತ ಕರೀತಾರೆ. ಇದು ನಾವು ಇಲ್ಲೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದು ತುಂಬಾನೇ ಚೆನ್ನಾಗಿತ್ತು. ನೀವು ಅಲ್ಲಿ ದೇವಸ್ಥಾನದ ಹೊರಗಡೆ ಬಂದ್ರೂ ಕೂಡ ಈ ಒಂದು ಜ್ಯೂಸ್ ಶಾಪ್ ನ ತುಂಬಾ ಕಡೆ ನೋಡಬಹುದು. ಜಿಗರ್ ತಂಡ ಅಂತ ಈ ಒಂದು ಡ್ರಿಂಕ್ ನ ಹೆಸರು. ಇದನ್ನ ಕೂಡ ನೀವು ಮಧುರೈಗೆ ಹೋದಾಗ ತಪ್ಪದೆ ಟ್ರೈ ಮಾಡಿ. ಇನ್ನು ನಾವು ಮಧುರೈಗೆ ಹೋದಾಗ ಉಳ್ಕೊಂಡಿದ್ದ ಹೋಟೆಲ್ ಬಂದ್ಬಿಟ್ಟು ಹೋಟೆಲ್ ರಾಜಧಾನಿ ಅಂತ. ಇದು ನಮಗೆ ಪರ್ ಡೇಗೆ ಅರೌಂಡ್ 1500 to 2000 ಏನೋ ಕಾಸ್ಟ್ ಆಯ್ತು. ಮತ್ತೆ ಇಲ್ಲಿ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿತ್ತು. ರೂಮ್ಸ್ ಕೂಡ ತುಂಬಾನೇ ಕ್ಲೀನ್ ಆಗಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರು. ಈ ಒಂದು ಹೋಟೆಲ್ ನಿಮ್ಗೆ ದೇವಸ್ಥಾನದಿಂದ ಸ್ವಲ್ಪ ದೂರಾನೇ ಇದೆ, ಬಟ್ ಅಲ್ಲಿ ನಿಮ್ಗೆ ತುಂಬಾನೇ ಹೋಟೆಲ್ಸ್ ಇದೆ. ನಿಮ್ಗೆ ಎಲ್ಲಿ ಖಾಲಿ ಇರುತ್ತೋ ನೀವು ಅಲ್ಲಿ ಬುಕ್ ಮಾಡ್ಕೋಬಹುದು. ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಡೈರೆಕ್ಟ್ ಆಗಿ ಅಲ್ಲೇ ಹೋಗಿ ಕೇಳಿದ್ರೆ ಖಾಲಿ ಇದ್ರೆ ನಿಮ್ಗೆ ರೂಮ್ಸ್ ನ ಕೊಡ್ತಾರೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಎಲ್ರಿಗೂ ನಮಸ್ಕಾರ.